ನಮಸ್ಕಾರ. ಕಲಿಯೋಣ ಕಸನ ಗ್ರೂಪ್ ಅಂತ ಎಲ್ಲ ಮೆಕ್ಯಾನಿಕ್ ಅಂತ ಬರೋರಿಗೆ ಇದು ಜಿಬಿಟರ್ ಒಂದು BS6 ಗಾಡಿ ಸ್ಟಾರ್ಟ್ ಆಗಿಲ್ಲ ಅಂತ ಒಂದು ಬೇರೆ ವರ್ಕ್ಶಾಪ್ ಇಂದ ತಿಳ್ಕೊಂಡ್ ಬಂದಿದ್ದಾರೆ. ಗಾಡಿ ಸ್ವಲ್ಪ ಆಗ್ತಿದೆ, ಕರೆಂಟ್ ಬರ್ತಾ ಇದೆ, ಗಾಡಿ ಸ್ಟಾರ್ಟ್ ಆಗ್ತಾ ಇಲ್ಲ, ಪೆಟ್ರೋಲ್ ಎಲ್ಲ ಬರ್ತಾ ಇದೆ, ಎಲ್ಲ ಚೆಕ್ ಮಾಡಿದ್ದಾರೆ. ನೋಡಿ ಇಲ್ಲಿ ಸ್ವಲ್ಪ ಹೊಡಿತಾ ಇದ್ದೀನಿ, ಕರೆಂಟ್ ಬರ್ತಾ ಇದೆ, ಆದರೆ ಕ್ಯಾಮ್ ಶಾಫ್ಟ್ ತಿರುಗ್ತಾ ಇಲ್ಲ. ಕಿಕ್ ಮಾಡಪ್ಪ, ತೆಗೆದಿದ್ದಾರೆ. ಸೊ ಅಲ್ಲಿ ತಿರ್ಸಿರೋ ಕೂಡ ಕ್ಯಾಮ್ ತಿರುಗ್ತಾ ಇಲ್ಲ, ಕಿಕ್ ಮಾಡಿದ್ರೆ ಕೂಡ ಕ್ಯಾಮ್ ತಿರುಗ್ತಾ ಇಲ್ಲ. ಇವಾಗ ಅವ್ರ ಕೈಯಲ್ಲಿ ತಿರ್ಸ್ತಾ ಇದ್ದಾರೆ, ಕ್ಯಾಮೇ ತಿರುಗ್ತಾ ಇಲ್ಲ. ಸೊ ಟೈಮಿಂಗ್ ಚೈನ್ ಏನಾಗಿದೆ ನೋಡಬೇಕು. ಇದೇ ಪ್ರಾಬ್ಲಮ್ ಇದೆ. ನಾವು ಏನು ಮಾಡ್ತೀವಿ ಅಂದರೆ BS6 ಅಂದ ತಕ್ಷಣನೇ ಏನೋ ಆಗೋಗಿದೆ ಅಂತ ಚೆಕ್ ಮಾಡ್ತೀವಿ. ಇವರು ಪೆಟ್ರೋಲ್ ಚೆಕ್ ಮಾಡಿದ್ದಾರೆ, ಕ್ರಾಂಕ್ ಆಗ್ತಿದೆ, ಸ್ವಲ್ಪ ಆಗ್ತಿದೆ, ಆರನ್ನು ಇಂಡಿಕೇಟರ್ ಎಲ್ಲ ಬರ್ತಾ ಇದೆ. ಸೊ ಗಾಡಿ ಸ್ಟಾರ್ಟ್ ಆಗ್ತಾ ಇಲ್ಲ ಅಂತ. ಮೈನ್ ಪ್ರಾಬ್ಲಮ್ ಬಂದ್ಬಿಟ್ಟು ಕ್ಯಾಮ್ ಶಾಫ್ಟ್ ಕೆಲಸನೇ ಮಾಡ್ತಾ ಇಲ್ಲ. ನೋಡಿ, ಸೊ ಕ್ಯಾಮ್ ಶಾಫ್ಟ್ ಏನಾಗಿದೆ, ಬಿಚ್ಕೊಂಡ್ಬಿಟ್ಟಿದೆ. ಇವಾಗ ಇದು ಬಿಚ್ಕೊಂಡಿದ್ದು ಇಷ್ಟು ಲೂಸ್ ಇದೆ. ಅದು ಸೊ ಇಷ್ಟು ಲೂಸ್ ಇದೆ ಅಂದ್ರೆ ಇದೇನೋ ವರ್ಕ್ ಆಗ್ತಾ ಇಲ್ಲ. ಕಿಕ್ ಮಾಡಿದವಾಗ ಟೈಮಿಂಗ್ ಚೈನ್ ತಿರುಗ್ತಾ ಇಲ್ಲ. ಸೊ ಏನಾಗಿದೆ ಅಂದ್ರೆ ಅಲ್ಲಿ ಓಪನ್ ಮಾಡಿ ನೋಡ್ಬೇಕಾಗ್ತದೆ, ಬಿಚ್ಕೊಂಡಿದೆಯಾ ಏನಂತ. ಓಪನ್ ಮಾಡಿ ಕ್ಲಚ್ಚು. ಚೈನು ಬಿಚ್ಕೊಂಡಿದೆ ಅದು. ಸೊ ಬರೀ ಕ್ರ್ಯಾಂಕ್ ಆಗ್ತಿದೆ, ಆ ವಾಲ್ಗಳು ವರ್ಕ್ ಆಗ್ತಾ ಇಲ್ಲ, ಚೈನ್ ಬಿಚ್ಕೊಂಡಿದೆ. ಇವಾಗ ಒಂದ್ಸಲಿ ಕೂರಿಸ್ಬಿಟ್ಟು ಚೆಕ್ ಮಾಡೋಣ, ಏನಕ್ಕೆ ಚೈನ್ ಬಿಚ್ಕೊಂತು, ಟೈಮಿಂಗ್ ಚೈನ್ ಕೆಲಸ ಮಾಡ್ತಾ ಇಲ್ವಾ, ಟೆನ್ಷನರ್ ನೋಡ್ಬೇಕು. ಸೊ ಒಂದ್ಸಲಿ ಟೈಮಿಂಗ್ ನೋಡ್ತೀನಿ, ಬೇಕಾರೆ ಕೈಯಲ್ಲಿ ತಿರ್ಸಿದ್ರೆ ಬರ್ತಾ ಇಲ್ಲ. ಅಟ್ಲೀಸ್ಟ್ ಆ ಕಡೆಯಿಂದ ಬರೋದು ಕಾಣುತ್ತಲ್ಲ. ಹಾ, ನೋಡ್ಬೋದು ಪೆಟ್ರೋಲ್ ಹಂಗೆ ಸಿಮಿಡ್ಸ್ ಆಗಿದೆ, ಫುಲ್ ಸ್ಟಾರ್ಟ್ ಆಗಿಲ್ಲ ಅಂದ್ಬಿಟ್ಟು ಹೊಡೆದು ಪೆಟ್ರೋಲ್ ಫುಲ್ ಇದಾಗಿದೆ. ಇವಾಗ ಏನಾದ್ರು ನಾವು ಕೀ ಆನ್ ಮಾಡ್ಬಿಟ್ಟು ಕಿಕ್ ಮಾಡಿದವಾಗ ಬೆಂಕಿ ಎತ್ಕೊಳ್ತಾರೆ. ಅದಕ್ಕೆ ನಾವು ಹೇಳೋದು, ಇದು BS6 ಗಾಡಿಗಳಿಗೆ ಒಂದು ಸಣ್ಣ ಟೂಲ್ ತಗೊಂಡು ಇಟ್ಕೊಳ್ಳಿ. ಇಲ್ಲ ನಿಮ್ಮ ಹತ್ರ ಮಾಡೋಕ್ಕಾಗಿಲ್ಲ, ನಮ್ಮ ಹತ್ರ ಸಿಗುತ್ತೆ, ಪ್ಲಗ್ ಚೆಕ್ ಮಾಡಿದ ಹೆಂಗೆ ಅಂತ ಒಂದು ಏನೋ ಒಂದು 200 ರೂಪಾಯಿ ತಗೊಂಡು ಇಟ್ಕೊಂಡ್ರೆ ಯೂಸ್ ಆಗುತ್ತೆ. ಇವಾಗ ನೋಡಿ, ನಾವೇನಾರ ಕೀ ಆನ್ ಮಾಡಿದ್ರೆ ಫುಲ್ ಪೆಟ್ರೋಲ್ ಆಚೆ ಬಂದು ಇಲ್ಲಿ ಬೆಂಕಿ ಹಚ್ಕೊಳ್ಳುತ್ತೆ. ಸೊ ಕೀ ಆಫ್ ಮಾಡಿ